ಇನ್ನೊಂದು ವಿಚಾರ. ಈಗ ಒಂದು ಹಂತದ ನಾಯಕರು ಅಥವಾ ಕಾರ್ಯಕರ್ತರನ್ನ ಬಂದು ಡಿ.ಕೆ. ಶಿವಕುಮಾರ್ ಅವರು ಭೇಟಿ ಆಗ್ಬಿಟ್ರೆ ಅದೇ ಹಬ್ಬ ಅವರಿಗೆ. ಇಡೀ ಜೀವಮಾನದಲ್ಲೇ ಒಂದು ದೊಡ್ಡ ಸಾಧನೆ ಮಾಡ್ಬಿಟ್ಟೆ ಅಂತ ಅನ್ಕೊಳ್ತಿರ್ತಾರೆ ಈ ಎಲ್ಲ ನಾಯಕರುಗಳು. ಆದ್ರೆ ಈಗ ಡಿ.ಕೆ. ಶಿವಕುಮಾರ್ ಭೇಟಿ ಆಗೋದಕ್ಕೆ ಹೋಗ್ತಾ ಇರುವಂತ ನಾಯಕರೆಲ್ಲ ಇದಾರಲ್ಲ, ಇದೇ ಉದ್ದೇಶಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಬರ್ತಾ ಇದ್ದಾರೆ ನನ್ನ ಹತ್ರ ಅನ್ನುವಂಥದ್ದು ತುಂಬಾ ಚೆನ್ನಾಗಿ ಗೊತ್ತಿರುವಂತ ನಾಯಕರುಗಳೇ. ಇವ್ರು ಬರ್ತಾ ಇರೋದು ಸುಮ್ಮನೆ ಬರ್ತಾ ಇರಲ್ಲ, ಇವರು ಈ ಕಾರಣ ಇಟ್ಕೊಂಡು ಬರ್ತಿದ್ದಾರೆ ಅಂತ ಗೊತ್ತಿರುವಂತ ನಾಯಕರುಗಳೇ. ಸೊ ಈ ಎಲ್ಲಾ ವಿಚಾರಗಳು ಗೊತ್ತಿರುವಾಗ ಇವರ ಈ ಪ್ರೊಸೆಸ್ ಎಷ್ಟು ಮಟ್ಟಿಗೆ ಫಲ ಕೊಡುತ್ತೆ ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ. ಇಲ್ಲ, ರಾಜಕಾರಣ ಇತ್ತೀಚೆಗೆ ಬಹಳ ವ್ಯವಹಾರಿಕ ಆಗಿದೆ. ಪ್ರಾಕ್ಟಿಕಲ್ ಆಗಿ ನಾವು ಯೋಚನೆ ಮಾಡೋದಾದ್ರೆ, ಯಾರ್ಯಾರು ಸಿದ್ದರಾಮಯ್ಯ ಅವರ ಜೊತೆಲಿದ್ದಾರೆ ಅವರೆಲ್ಲರ ನೋವು, ಅವರೆಲ್ಲರ ಭಯ, ಅವರೆಲ್ಲರ ಒಂದು ಕಾಳಜಿ ಏನಾಗಿತ್ತಂದ್ರೆ, ನಾಳೆ ದಿನ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗದೇನೆ ಡಿ.ಕೆ. ಶಿವಕುಮಾರ್ ಆಗಿಬಿಟ್ರೆ ನಮ್ಮಗಳ ಗತಿ ಏನು, ನಮ್ಮ ರಾಜಕೀಯ ಬದುಕಿನ ಗತಿ ಏನು, ವಾಟ್ ಹ್ಯಾಪನ್ಸ್ ಪೊಲಿಟಿಕಲ್ ಕರಿಯರ್, ಆ ಒಂದು ಭಯದಿಂದ ಸಿದ್ದರಾಮಯ್ಯನವ್ರ ಜೊತೆಲಿದ್ರು ಎಲ್ಲರೂ ಕೂಡ. ಈಗ ಆ ಎಲ್ರಿಗೂ ಡಿ.ಕೆ. ಶಿವಕುಮಾರ್ ಕರೆಸಿಕೊಂಡು ಮಾತಾಡಿ ಅವ್ರಿಗೆ ಅಭಯ ಕೊಟ್ಟು ಬಿಟ್ರೆ ಅಲ್ಲಿ ಮತ್ತು ಅದರೊಟ್ಟಿಗೆ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಮಧ್ಯೆ ಆದ ಮಾತುಕತೆ, ಒಪ್ಪಂದ, ಅಧಿಕಾರಸ್ಥಾನದ ಒಪ್ಪಂದ ಆಗಿದ್ರೆ ಮತ್ತು ಇವರು ಅವರ ಬೆಂಬಲಿಗರ ಭಯವನ್ನ ಇವರು ನಿರ್ಮೂಲನೆ ಮಾಡಿಬಿಟ್ರೆ ಸಮಸ್ಯೆನೇ ಇಲ್ವಲ್ಲ ಡಿ.ಕೆ. ಶಿವಕುಮಾರ್ ಅವ್ರಿಗೆ. ಅವ್ರ ಯಾರು ಕೂಡ ಏನೇನು ಹೆಸರುಗಳು ಹೇಳ್ತಾರೆ ಬಿಡಿ. ಈಗ ಯಾರ್ಯಾರ ಹೆಸರುಗಳು ಕೇಳ್ತಾ ಇದ್ವಿ ನಾವು, ಪರಮೇಶ್ವರ್ ಹೆಸರು ಕೇಳ್ತಾ ಇದ್ವಿ, ಜಾರಕಿಹೊಳಿ ಹೆಸರು ಕೇಳಿದ್ವಿ, ಯಾರು ಮುಖ್ಯಮಂತ್ರಿ ಆಗಬಾರ್ದು ಅಂತ ಹೆಸರು ಕೇಳಿದ್ವಲ್ಲ, ಅವ್ರಿಗೆಲ್ರಿಗೂ ಗೊತ್ತಿದೆ ನಾವು ಈಗ ಮುಖ್ಯಮಂತ್ರಿ ಆಗುವುದಿಲ್ಲ. ಈ ಸದ್ಯದ ಪ್ರಶ್ನೆ ಸಿದ್ದರಾಮಯ್ಯ ಅಥವಾ ಡಿ.ಕೆ. ಶಿವಕುಮಾರ್ ಅನ್ನೋದು ಮಾತ್ರ ಇದೆ. ಇದೆಲ್ಲ ಹೂಡಿಕೆ ಎಲ್ಲ ಇವೆಲ್ಲ ಚೌಕಾಸಿ ವಿಚಾರಗಳು. ಇವು ಚೌಕಾಸಿ ಮಾಡಕ್ಕೆ ಕೆಲವೊಂದು ಟ್ರಂಪ್ಗಳು, ಕೆಲವೊಂದು ತಂತ್ರಗಾರಿಕೆ ಇವು ಅವ್ರಿಗೂ ಗೊತ್ತಿದೆ. ಆದ್ದರಿಂದ ಈ ಸಿದ್ದರಾಮಯ್ಯ ಬಣದ ಎಲ್ಲ ನಾಯಕರುಗಳನ್ನ ಡಿ.ಕೆ. ಶಿವಕುಮಾರ್ ಮಾತಾಡಿಸಿ ಅವ್ರಿಗೆ ಅಭಯ ಕೊಟ್ಟು ಬಿಟ್ರೆ ಬಹುಶಃ ಅರ್ಧ ಹೆಚ್ಚಿನ ಸಮಸ್ಯೆ ಬಗ್ಗೆ ಹೋಗುತ್ತೆ. ಡಿ.ಕೆ. ಶಿವಕುಮಾರ್ ಹಾಗೆ ಸುಗಮ ಆಗುತ್ತೆ ಅಂತ ನಾನು ಅನ್ಕೋತೇನೆ. ಇನ್ನೊಂದು ವಿಚಾರ. ಈಗ ಒಂದು ಹಂತದ ನಾಯಕರು ಅಥವಾ ಕಾರ್ಯಕರ್ತರನ್ನ ಬಂದು ಡಿ.ಕೆ. ಶಿವಕುಮಾರ್ ಅವರು ಭೇಟಿ ಆಗ್ಬಿಟ್ರೆ ಅದೇ ಹಬ್ಬ ಅವರಿಗೆ. ಇಡೀ ಜೀವಮಾನದಲ್ಲೇ ಒಂದು ದೊಡ್ಡ ಸಾಧನೆ ಮಾಡ್ಬಿಟ್ಟೆ ಅಂತ ಅನ್ಕೊಳ್ತಿರ್ತಾರೆ ಈ ಎಲ್ಲ ನಾಯಕರುಗಳು. ಆದ್ರೆ ಈಗ ಡಿ.ಕೆ. ಶಿವಕುಮಾರ್ ಭೇಟಿ ಆಗೋದಕ್ಕೆ ಹೋಗ್ತಾ ಇರುವಂತ ನಾಯಕರೆಲ್ಲ ಇದಾರಲ್ಲ, ಇದೇ ಉದ್ದೇಶಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಬರ್ತಾ ಇದ್ದಾರೆ ನನ್ನ ಹತ್ರ ಅನ್ನುವಂಥದ್ದು ತುಂಬಾ ಚೆನ್ನಾಗಿ ಗೊತ್ತಿರುವಂತ ನಾಯಕರುಗಳೇ. ಇವ್ರು ಬರ್ತಾ ಇರೋದು ಸುಮ್ಮನೆ ಬರ್ತಾ ಇರಲ್ಲ, ಇವರು ಈ ಕಾರಣ ಇಟ್ಕೊಂಡು ಬರ್ತಿದ್ದಾರೆ ಅಂತ ಗೊತ್ತಿರುವಂತ ನಾಯಕರುಗಳೇ. ಸೊ ಈ ಎಲ್ಲಾ ವಿಚಾರಗಳು ಗೊತ್ತಿರುವಾಗ ಇವರ ಈ ಪ್ರೊಸೆಸ್ ಎಷ್ಟು ಮಟ್ಟಿಗೆ ಫಲ ಕೊಡುತ್ತೆ ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ. ಇಲ್ಲ, ರಾಜಕಾರಣ ಇತ್ತೀಚೆಗೆ ಬಹಳ ವ್ಯವಹಾರಿಕ ಆಗಿದೆ. ಪ್ರಾಕ್ಟಿಕಲ್ ಆಗಿ ನಾವು ಯೋಚನೆ ಮಾಡೋದಾದ್ರೆ, ಯಾರ್ಯಾರು ಸಿದ್ದರಾಮಯ್ಯ ಅವರ ಜೊತೆಲಿದ್ದಾರೆ ಅವರೆಲ್ಲರ ನೋವು, ಅವರೆಲ್ಲರ ಭಯ, ಅವರೆಲ್ಲರ ಒಂದು ಕಾಳಜಿ ಏನಾಗಿತ್ತಂದ್ರೆ, ನಾಳೆ ದಿನ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗದೇನೆ ಡಿ.ಕೆ. ಶಿವಕುಮಾರ್ ಆಗಿಬಿಟ್ರೆ ನಮ್ಮಗಳ ಗತಿ ಏನು, ನಮ್ಮ ರಾಜಕೀಯ ಬದುಕಿನ ಗತಿ ಏನು, ವಾಟ್ ಹ್ಯಾಪನ್ಸ್ ಪೊಲಿಟಿಕಲ್ ಕರಿಯರ್, ಆ ಒಂದು ಭಯದಿಂದ ಸಿದ್ದರಾಮಯ್ಯನವ್ರ ಜೊತೆಲಿದ್ರು ಎಲ್ಲರೂ ಕೂಡ. ಈಗ ಆ ಎಲ್ರಿಗೂ ಡಿ.ಕೆ. ಶಿವಕುಮಾರ್ ಕರೆಸಿಕೊಂಡು ಮಾತಾಡಿ ಅವ್ರಿಗೆ ಅಭಯ ಕೊಟ್ಟು ಬಿಟ್ರೆ ಅಲ್ಲಿ ಮತ್ತು ಅದರೊಟ್ಟಿಗೆ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಮಧ್ಯೆ ಆದ ಮಾತುಕತೆ, ಒಪ್ಪಂದ, ಅಧಿಕಾರಸ್ಥಾನದ ಒಪ್ಪಂದ ಆಗಿದ್ರೆ ಮತ್ತು ಅವರ ಬೆಂಬಲಿಗರ ಭಯವನ್ನ ಇವರು ನಿರ್ಮೂಲನೆ ಮಾಡಿಬಿಟ್ರೆ ಸಮಸ್ಯೆನೇ ಇಲ್ವಲ್ಲ ಡಿ.ಕೆ. ಶಿವಕುಮಾರ್ ಅವ್ರಿಗೆ. ಅವ್ರ ಯಾರು ಕೂಡ ಏನೇನು ಹೆಸರುಗಳು ಹೇಳ್ತಾರೆ ಬಿಡಿ. ಈಗ ಯಾರ್ಯಾರ ಹೆಸರುಗಳು ಕೇಳ್ತಾ ಇದ್ವಿ ನಾವು, ಪರಮೇಶ್ವರ್ ಹೆಸರು ಕೇಳ್ತಾ ಇದ್ವಿ, ಜಾರಕಿಹೊಳಿ ಹೆಸರು ಕೇಳಿದ್ವಿ, ಯಾರು ಮುಖ್ಯಮಂತ್ರಿ ಆಗಬಾರ್ದು ಅಂತ ಹೆಸರು ಕೇಳಿದ್ವಲ್ಲ, ಅವ್ರಿಗೆಲ್ರಿಗೂ ಗೊತ್ತಿದೆ ನಾವು ಈಗ ಮುಖ್ಯಮಂತ್ರಿ ಆಗುವುದಿಲ್ಲ. ಈ ಸದ್ಯದ ಪ್ರಶ್ನೆ ಸಿದ್ದರಾಮಯ್ಯ ಅಥವಾ ಡಿ.ಕೆ. ಶಿವಕುಮಾರ್ ಅನ್ನೋದು ಮಾತ್ರ ಇದೆ. ಇದೆಲ್ಲ ಹೂಡಿಕೆ ಎಲ್ಲ ಇವೆಲ್ಲ ಚೌಕಾಸಿ ವಿಚಾರಗಳು. ಇವು ಚೌಕಾಸಿ ಮಾಡಕ್ಕೆ ಕೆಲವೊಂದು ಟ್ರಂಪ್ಗಳು, ಕೆಲವೊಂದು ತಂತ್ರಗಾರಿಕೆ ಇವು ಅವ್ರಿಗೂ ಗೊತ್ತಿದೆ. ಆದ್ದರಿಂದ ಈ ಸಿದ್ದರಾಮಯ್ಯ ಬಣದ ಎಲ್ಲ ನಾಯಕರುಗಳನ್ನ ಡಿ.ಕೆ. ಶಿವಕುಮಾರ್ ಮಾತಾಡಿಸಿ ಅವ್ರಿಗೆ ಅಭಯ ಕೊಟ್ಟು ಬಿಟ್ರೆ ಬಹುಶಃ ಅರ್ಧ ಹೆಚ್ಚಿನ ಸಮಸ್ಯೆ ಬಗ್ಗೆ ಹೋಗುತ್ತೆ. ಡಿ.ಕೆ. ಶಿವಕುಮಾರ್ ಹಾಗೆ ಸುಗಮ ಆಗುತ್ತೆ ಅಂತ ನಾನು ಅನ್ಕೋತೇನೆ. ಇನ್ನೊಂದು ವಿಚಾರ. ಈಗ ಒಂದು ಹಂತದ ನಾಯಕರು ಅಥವಾ ಕಾರ್ಯಕರ್ತರನ್ನ ಬಂದು ಡಿ.ಕೆ. ಶಿವಕುಮಾರ್ ಅವರು ಭೇಟಿ ಆಗ್ಬಿಟ್ರೆ ಅದೇ ಹಬ್ಬ ಅವರಿಗೆ. ಇಡೀ ಜೀವಮಾನದಲ್ಲೇ ಒಂದು ದೊಡ್ಡ ಸಾಧನೆ ಮಾಡ್ಬಿಟ್ಟೆ ಅಂತ ಅನ್ಕೊಳ್ತಿರ್ತಾರೆ ಈ ಎಲ್ಲ ನಾಯಕರುಗಳು. ಆದ್ರೆ ಈಗ ಡಿ.ಕೆ. ಶಿವಕುಮಾರ್ ಭೇಟಿ ಆಗೋದಕ್ಕೆ ಹೋಗ್ತಾ ಇರುವಂತ ನಾಯಕರೆಲ್ಲ ಇದಾರಲ್ಲ, ಇದೇ ಉದ್ದೇಶಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಬರ್ತಾ ಇದ್ದಾರೆ ನನ್ನ ಹತ್ರ ಅನ್ನುವಂಥದ್ದು ತುಂಬಾ ಚೆನ್ನಾಗಿ ಗೊತ್ತಿರುವಂತ ನಾಯಕರುಗಳೇ. ಇವ್ರು ಬರ್ತಾ ಇರೋದು ಸುಮ್ಮನೆ ಬರ್ತಾ ಇರಲ್ಲ, ಇವರು ಈ ಕಾರಣ ಇಟ್ಕೊಂಡು ಬರ್ತಿದ್ದಾರೆ ಅಂತ ಗೊತ್ತಿರುವಂತ ನಾಯಕರುಗಳೇ. ಸೊ ಈ ಎಲ್ಲಾ ವಿಚಾರಗಳು ಗೊತ್ತಿರುವಾಗ ಇವರ ಈ ಪ್ರೊಸೆಸ್ ಎಷ್ಟು ಮಟ್ಟಿಗೆ ಫಲ ಕೊಡುತ್ತೆ ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ. ಇಲ್ಲ, ರಾಜಕಾರಣ ಇತ್ತೀಚೆಗೆ ಬಹಳ ವ್ಯವಹಾರಿಕ ಆಗಿದೆ. ಪ್ರಾಕ್ಟಿಕಲ್ ಆಗಿ ನಾವು ಯೋಚನೆ ಮಾಡೋದಾದ್ರೆ, ಯಾರ್ಯಾರು ಸಿದ್ದರಾಮಯ್ಯ ಅವರ ಜೊತೆಲಿದ್ದಾರೆ ಅವರೆಲ್ಲರ ನೋವು, ಅವರೆಲ್ಲರ ಭಯ, ಅವರೆಲ್ಲರ ಒಂದು ಕಾಳಜಿ ಏನಾಗಿತ್ತಂದ್ರೆ, ನಾಳೆ ದಿನ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗದೇನೆ ಡಿ.ಕೆ. ಶಿವಕುಮಾರ್ ಆಗಿಬಿಟ್ರೆ ನಮ್ಮಗಳ ಗತಿ ಏನು, ನಮ್ಮ ರಾಜಕೀಯ ಬದುಕಿನ ಗತಿ ಏನು, ವಾಟ್ ಹ್ಯಾಪನ್ಸ್ ಪೊಲಿಟಿಕಲ್ ಕರಿಯರ್,
ಆ ಒಂದು ಭಯದಿಂದ ಸಿದ್ದರಾಮಯ್ಯನವ್ರ ಜೊತೆಲಿ ಇದ್ರು ಎಲ್ಲರೂ ಕೂಡ. ಈಗ ಆ ಎಲ್ರಿಗೂ ಡಿ ಕೆ ಶಿವಕುಮಾರ್ ಕರೆಸಿಕೊಂಡು ಮಾತಾಡಿ ಅವ್ರಿಗೆ ಅಭಯ ಕೊಟ್ಬಿಟ್ರೆ ಅಲ್ಲಿ ಮತ್ತು ಅದರೊಟ್ಟಿಗೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಮಧ್ಯೆ ಆದ ಮಾತುಕತೆ ಒಪ್ಪಂದ, ಅಧಿಕಾರ ಹಸ್ತಾಂತರ ಒಪ್ಪಂದ ಆಗಿದ್ರೆ ಮತ್ತು ಅವರ ಬೆಂಬಲಿಗರ ಭಯವನ್ನ ಇವರು ನಿರ್ಮೂಲನೆ ಮಾಡಿಬಿಟ್ರೆ ಸಮಸ್ಯೆನೇ ಇಲ್ವಲ್ಲ ಡಿ ಕೆ ಶಿವಕುಮಾರ್ ಅವ್ರಿಗೆ. ಅವ್ರ ಯಾರು ಕೂಡ ಏನೇನು ಹೆಸರುಗಳು ಹೇಳ್ತಾರೆ ಬಿಡಿ. ಈಗ ಯಾರ್ಯಾರ ಹೆಸರುಗಳು ಕೇಳ್ತಾ ಇದ್ವಿ ನಾವು, ಪರಮೇಶ್ವರ್ ಹೆಸರು ಕೇಳ್ತಾ ಇದ್ವಿ, ಜಾರಕಿಹೊಳಿ ಹೆಸರು ಕೇಳಿದ್ವಿ, ಯಾರು ಮುಖ್ಯಮಂತ್ರಿ ಆಗಬಾರದು ಅಂತ ಹೆಸರು ಕೇಳಿದ್ವಲ್ಲ, ಅವ್ರಿಗೆಲ್ರಿಗೂ ಗೊತ್ತಿದೆ ನಾವು ಈಗ ಮುಖ್ಯಮಂತ್ರಿ ಆಗುವುದಿಲ್ಲ. ಈ ಸದ್ಯದ ಪ್ರಶ್ನೆ ಸಿದ್ದರಾಮಯ್ಯ ಅಥವಾ ಡಿ ಕೆ ಶಿವಕುಮಾರ್ ಅನ್ನೋದು ಮಾತ್ರ ಇದೆ. ಇದೆಲ್ಲ ಹೂಡಿಕೆ ಎಲ್ಲ ಇವೆಲ್ಲ ಚೌಕಾಸಿ ವಿಚಾರಗಳಿವು. ಚೌಕಾಸಿ ಮಾಡಕ್ಕೆ ಕೆಲವೊಂದು ಟ್ರಂಪ್ಗಳು, ಕೆಲವೊಂದು ತಂತ್ರಗಾರಿಕೆ ಇವು ಅವ್ರಿಗೂ ಗೊತ್ತಿದೆ. ಆದ್ದರಿಂದ ಈ ಸಿದ್ದರಾಮಯ್ಯ ಬಣದ ಎಲ್ಲ ನಾಯಕರುಗಳನ್ನ ಡಿ ಕೆ ಶಿವಕುಮಾರ್ ಮಾತಾಡಿಸಿ ಅವ್ರಿಗೆ ಅಭಯ ಕೊಟ್ಟು ಬಿಟ್ರೆ ಬಹುಶಃ ಅರ್ಧದ ಹೆಚ್ಚಿನ ಸಮಸ್ಯೆ ಬಗೆ ಹೋಗುತ್ತೆ. ಡಿ ಕೆ ಶಿವಕುಮಾರ್ ಹಾದಿ ಸುಗಮ ಆಗುತ್ತೆ ಅಂತ ನಾನು ಅನ್ಕೋತೇನೆ. ಇನ್ನೊಂದು ವಿಚಾರ, ಈಗ ಒಂದು ಹಂತದ ನಾಯಕರು ಅಥವಾ ಕಾರ್ಯಕರ್ತರನ್ನ ಬಂದು ಡಿ ಕೆ ಶಿವಕುಮಾರ್ ಅವರು ಭೇಟಿ ಆಗ್ಬಿಟ್ರೆ ಅದೇ ಹಬ್ಬ ಅವ್ರಿಗೆ. ಇಡೀ ಜೀವಮಾನದಲ್ಲೇ ಒಂದು ದೊಡ್ಡ ಸಾಧನೆ ಮಾಡ್ಬಿಟ್ಟೆ ಅಂತ ಅನ್ಕೊಳ್ತಿರ್ತಾರೆ ಈ ಎಲ್ಲ ನಾಯಕರುಗಳು. ಆದ್ರೆ ಈಗ ಡಿ ಕೆ ಶಿವಕುಮಾರ್ ಭೇಟಿ ಆಗೋದಕ್ಕೆ ಹೋಗ್ತಾ ಇರುವಂತ ನಾಯಕರೆಲ್ಲ ಇದಾರಲ್ಲ, ಇದೇ ಉದ್ದೇಶಕ್ಕೆ ಡಿ ಕೆ ಶಿವಕುಮಾರ್ ಅವರು ಬರ್ತಾ ಇದ್ದಾರೆ ನನ್ನ ಹತ್ರ ಅನ್ನುವಂಥದ್ದು ತುಂಬಾ ಚೆನ್ನಾಗಿ ಗೊತ್ತಿರುವಂತ ನಾಯಕರುಗಳೇ. ಇವ್ರು ಬರ್ತಾ ಇರೋದು ಸುಮ್ಮನೆ ಬರ್ತಾ ಇರಲ್ಲ, ಇವರು ಈ ಕಾರಣ ಇಟ್ಕೊಂಡು ಬರ್ತಿದ್ದಾರೆ ಅಂತ ಗೊತ್ತಿರುವಂತ ನಾಯಕರುಗಳೇ. ಸೊ ಈ ಎಲ್ಲಾ ವಿಚಾರಗಳು ಗೊತ್ತಿರುವಾಗ ಇವರ ಈ ಪ್ರೊಸೆಸ್ ಎಷ್ಟು ಮಟ್ಟಿಗೆ ಫಲ ಕೊಡುತ್ತೆ ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ. ಇಲ್ಲ, ರಾಜಕಾರಣ ಇತ್ತೀಚೆಗೆ ಬಹಳ ವ್ಯವಹಾರಿಕ ಆಗಿದೆ. ಪ್ರಾಕ್ಟಿಕಲ್ ಆಗಿ ನಾವು ಯೋಚನೆ ಮಾಡೋದಾದ್ರೆ, ಯಾರ್ಯಾರು ಸಿದ್ದರಾಮಯ್ಯ ಅವರ ಜೊತೆಲಿದ್ದಾರೆ ಅವರೆಲ್ಲರ ನೋವು, ಅವರೆಲ್ಲರ ಭಯ, ಅವರೆಲ್ಲರ ಒಂದು ಕಾಳಜಿ ಏನಾಗಿತ್ತಂದ್ರೆ, ನಾಳೆ ದಿನ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗದೇನೆ ಡಿ ಕೆ ಶಿವಕುಮಾರ್ ಆಗಿಬಿಟ್ರೆ ನಮ್ಮಗಳ ಗತಿ ಏನು, ನಮ್ಮ ರಾಜಕೀಯ ಬದುಕಿನ ಗತಿ ಏನು, ವಾಟ್ ಹ್ಯಾಪನ್ಸ್ ಪೊಲಿಟಿಕಲ್ ಕರಿಯರ್. ಆ ಒಂದು ಭಯದಿಂದ ಸಿದ್ದರಾಮಯ್ಯನವ್ರ ಜೊತೆಲಿ ಇದ್ರು ಎಲ್ಲರೂ ಕೂಡ. ಈಗ ಆ ಎಲ್ರಿಗೂ ಡಿ ಕೆ ಶಿವಕುಮಾರ್ ಕರೆಸಿಕೊಂಡು ಮಾತಾಡಿ ಅವ್ರಿಗೆ ಅಭಯ ಕೊಟ್ಟು ಬಿಟ್ರೆ ಅಲ್ಲಿ ಮತ್ತು ಅದರೊಟ್ಟಿಗೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಮಧ್ಯೆ ಆದ ಮಾತುಕತೆ ಒಪ್ಪಂದ, ಅಧಿಕಾರ ಹಸ್ತಾಂತರ ಒಪ್ಪಂದ ಆಗಿದ್ರೆ ಮತ್ತು ಅವರ ಬೆಂಬಲಿಗರ ಭಯವನ್ನ ಇವರು ನಿರ್ಮೂಲನೆ ಮಾಡಿಬಿಟ್ರೆ ಸಮಸ್ಯೆನೇ ಇಲ್ವಲ್ಲ ಡಿ ಕೆ ಶಿವಕುಮಾರ್ ಅವ್ರಿಗೆ. ಅವ್ರ ಯಾರು ಕೂಡ ಏನೇನು ಹೆಸರುಗಳು ಹೇಳ್ತಾರೆ ಬಿಡಿ. ಈಗ ಯಾರ್ಯಾರ ಹೆಸರುಗಳು ಕೇಳ್ತಾ ಇದ್ವಿ ನಾವು, ಪರಮೇಶ್ವರ್ ಹೆಸರು ಕೇಳ್ತಾ ಇದ್ವಿ, ಜಾರಕಿಹೊಳಿ ಹೆಸರು ಕೇಳಿದ್ವಿ, ಯಾರು ಮುಖ್ಯಮಂತ್ರಿ ಆಗಬಾರದು ಅಂತ ಹೆಸರು ಕೇಳಿದ್ವಲ್ಲ, ಅವ್ರಿಗೆಲ್ರಿಗೂ ಗೊತ್ತಿದೆ ನಾವು ಈಗ ಮುಖ್ಯಮಂತ್ರಿ ಆಗುವುದಿಲ್ಲ. ಈ ಸದ್ಯದ ಪ್ರಶ್ನೆ ಸಿದ್ದರಾಮಯ್ಯ ಅಥವಾ ಡಿ ಕೆ ಶಿವಕುಮಾರ್ ಅನ್ನೋದು ಮಾತ್ರ ಇದೆ. ಇದೆಲ್ಲ ಹೂಡಿಕೆ ಎಲ್ಲ ಇವೆಲ್ಲ ಚೌಕಾಸಿ ವಿಚಾರಗಳಿವು. ಚೌಕಾಸಿ ಮಾಡಕ್ಕೆ ಕೆಲವೊಂದು ಟ್ರಂಪ್ಗಳು, ಕೆಲವೊಂದು ತಂತ್ರಗಾರಿಕೆ ಇವು ಅವ್ರಿಗೂ ಗೊತ್ತಿದೆ. ಆದ್ದರಿಂದ ಈ ಸಿದ್ದರಾಮಯ್ಯ ಬಣದ ಎಲ್ಲ ನಾಯಕರುಗಳನ್ನ ಡಿ ಕೆ ಶಿವಕುಮಾರ್ ಮಾತಾಡಿಸಿ ಅವ್ರಿಗೆ ಅಭಯ ಕೊಟ್ಟು ಬಿಟ್ರೆ ಬಹುಶಃ ಅರ್ಧದ ಹೆಚ್ಚಿನ ಸಮಸ್ಯೆ ಬಗೆ ಹೋಗುತ್ತೆ. ಡಿ ಕೆ ಶಿವಕುಮಾರ್ ಹಾದಿ ಸುಗಮ ಆಗುತ್ತೆ ಅಂತ ನಾನು ಅನ್ಕೋತೇನೆ.